ಮಾಡಿಲ್ಲ. No, sir. Now, second method where creditors etc. are passed through realization account as usual. ಅವನು ಇಲ್ಲಿವರೆಗೆ ಹಾಕಿದ್ವಲ್ಲ ಅದು ಅಲ್ಲಿ ಏನ್ ಮಾಡಬೇಕು, ಬುಕ್ ವ್ಯಾಲ್ಯೂ ಆಫ್ assets, book value of liabilities ಹೌದಾ, ಹಾಕಿ ರಿಲೇಷನ್ ಪ್ರಾಫಿಟ್ ಲಾಸ್ ಏನಿದೆ ಅದನ್ನ ನೋಡ್ಕೋಬೇಕು. ನೋಡಿ ಫಸ್ಟ್ ಬುಕ್ ವ್ಯಾಲ್ಯೂ ಆಫ್ ಅಸೆಟ್ಸ್ ಅಲ್ಲ, ಅಸೆಟ್ಸ್ ಯಾವ್ದು ನೋಡ್ರಿ, ಅಸೆಟ್ಸ್ ಬೆಳಿಗ್ಗೆ ಹಾಕಿದ್ನಲ್ಲ ಅದೇ ಬರುತ್ತೆ. debtor ಅಲ್ವಾ, 2 debtors book value to 25,000, to stock 30,000, to machinery 35,000, then to buildings 40,000, ಅಲ್ವಾ. ಆನಂತರ ಇಲ್ಲಿ ಬನ್ನಿ, ಬುಕ್ ವ್ಯಾಲ್ಯೂ ಆಫ್ ಲಯಬಿಲಿಟೀಸ್ ಮೊದಲೇ ಮೆಥಡ್ನ ಬರ್ದಿದ್ದಿಲ್ಲ, ಬೈ ಕ್ರೆಡಿಟರ್ 90,000 book value, by bills payable 30,000, this is book value. ಇದು ಏನು ಅರ್ಥ, ವೇರ್ ಕ್ರೆಡಿಟರ್ಸ್ ಅಂಡ್ ಅದರ್ ಪಾಸ್ಡ್ ಥ್ರೂ ರಿಯಲೈಸೇಷನ್ ಅಕೌಂಟ್. ಹಂಗಿದ್ದಾಗ ಈ ರೀತಿ ನೀವು ಯೂಶುವಲಿ ಮೊದಲೇನು ಎಲ್ಲ ಮೆಥಡ್ ಮಾಡಿದ್ವಲ್ಲ ಫಸ್ಟ್ ಸೆಕೆಂಡ್ ಸಿಚುವೇಶನ್ ಹಂಗೇನೆ ರಿಯಲೈಸೇಷನ್ ಅಕೌಂಟ್. ಅದನ್ನ ಬಿಟ್ರೆ ಕ್ರೆಡಿಟರ್ಸ್ ರಿಯಲೈಸೇಷನ್ ಅಕೌಂಟ್ ಥ್ರೂ ಪಾಸ್ ಮಾಡಿಲ್ಲ ಅಂದ್ರೆ ಯು ನೀಡ್ ಟು ಪ್ರಿಪೇರ್ ಡೆಫಿಷಿಯನ್ಸಿ ಅಕೌಂಟ್. ಇಲ್ಲೇ ಡೆಫಿಷಿಯನ್ಸಿ ಅಕೌಂಟ್ ಪ್ರಿಪೇರ್ ಮಾಡೋ ಅವಶ್ಯಕತೆ ಇಲ್ಲ. ಓಕೆ, ಈಗ ಬರ್ರಿ, ಬೈ ಕ್ಯಾಶ್ ಅಸೆಟ್ಸ್ ರಿಯಲೈಸ್. ಏನೇನು ರಿಯಲೈಸ್ ಆಗೈತೆ ನೋಡ್ರಿ, ಮುಂಜಾನೆ ರಿಯಲೈಸ್ ಮಾಡಿದ್ವಲ್ಲ ಡೆಟರ್ ಇನ್ನರ್ ಕಾಲಮ್ ಎಷ್ಟು ರಿಯಲೈಸ್ ಆಗಿತ್ತು, 20% ಲೆಸ್ ಅಂದ್ರೆ 25,000 ಅಲ್ಲಿ 20% ಲೆಸ್ ಮಾಡಿದ್ರೆ 20,000 ರಿಯಲೈಸ್. ದೆನ್ ಸ್ಟಾಕ್ 50% ಆಫ್ ದ ಬುಕ್ ವ್ಯಾಲ್ಯೂ ಅಂದ್ರೆ 15,000 ಮುಂಜಾನೆ ರಿಯಲೈಸ್ ಮಾಡಿದ್ವಲ್ಲ ಅದೇ. ಮಷಿನರಿ ರಿಯಲೈಸ್ಡ್ ವ್ಯಾಲ್ಯೂ 18,000. ನಂತರ ಬಿಲ್ಡಿಂಗ್ಸ್ ರಿಯಲೈಸ್ಡ್ ವ್ಯಾಲ್ಯೂ ಬಿಲ್ಡಿಂಗ್ 37,000. ಟೋಟಲ್ ಅಸೆಟ್ಸ್ ರಿಯಲೈಸ್ಡ್ is 90,000 rupees. Yeah. ಇಲ್ಲಿ ನಾವು ಮುಂಜಾನೆ ಮಾಡಿದಾಗ ಈ ಕ್ರೆಡಿಟರ್ಸ್ ಹಚ್ಚಿದ್ದಿಲ್ಲ, ಹೀಗಾಗಿ ಈ ಕ್ರೆಡಿಟರ್ಸ್ ಅನ್ನು ಪೇಮೆಂಟ್ ಮಾಡಿದ್ದಿಲ್ಲ. ಈ ಕ್ರೆಡಿಟರ್ಸ್ ಹಚ್ಚಿದೆ ಅಂದ್ರೆ ಬುಕ್ ವ್ಯಾಲ್ಯೂ ಅದರ ಪೇಮೆಂಟ್ ಇಲ್ಲೇ ಆಗ್ಬೇಕು ರಿಯಲೈಸೇಷನ್ ಅಕೌಂಟ್. ಅಂದ್ರೆ ಬ್ಯಾಲೆನ್ಸ್ ಶೀಟ್ ಕ್ರೆಡಿಟರ್ಸ್ ಅಕೌಂಟ್ ಕ್ಲೋಸ್ ಮಾಡಿ ಆ ಬ್ಯಾಲೆನ್ಸ್ ಅನ್ನು ರಿಯಲೈಸೇಷನ್ ಅಕೌಂಟ್ ಹಚ್ಚಿರಿ. ಇನ್ನು ಹೊಳ್ಳಿ ಕ್ರೆಡಿಟರ್ಸ್ ಅಕೌಂಟ್ ಓಪನ್ ಮಾಡ್ಲಿಕ್ಕೆ ಬರೋದಿಲ್ಲ. ನೀವೇನಿದ್ರು ಕ್ರೆಡಿಟರ್ಸ್ ಬಿಲ್ಸ್ ಪೇಬಲ್ ಅನ್ನ ರಿಯಲೈಸೇಷನ್ ಅಕೌಂಟ್ ಥ್ರೂನೇ ಮಾಡಬೇಕು. ಇದು ಮುಂಜಾನೆ ಇದರಲ್ಲಿ ಏನ್ ಮಾಡಿದ್ರಿ, ಇಲ್ಲಿ ತಂದಿದ್ದಿಲ್ಲ ನೀವು
creditors to bills payable account still they were alive. ಯಾಕೆ ಇಲ್ಲಿ ಟ್ರಾನ್ಸ್ಫರ್ ಮಾಡಿಲ್ಲ ಅಂದ್ರೆ ಅವು ಜೀವಂತ ಅದಾವ ಅಂತ ಅರ್ಥ. ಅವ್ನು ಇಂಡಿಪೆಂಡೆಂಟ್ ಆಗಿ ಓಪನ್ ಮಾಡಿದ್ರೆ ಅಕೌಂಟ್ ಬೈ ಬ್ಯಾಲೆನ್ಸ್ ಬ್ರಾಡ್ ಡೌನ್ ಅಂದು ಅದು ಪೇಮೆಂಟ್ ಎಷ್ಟು ಮಾಡಿದ್ರಲ್ಲ ಅಷ್ಟನ್ನ ಟು ಕ್ಯಾಶ್ ಅಂದ್ರಿ. ರಿಮೈನಿಂಗ್ ಅಮೌಂಟ್ ಅನ್ನ ಕೊಡೋದೇನು ಉಳಿತಲ್ಲ ಡೆಫಿಸಿಟ್ ಅದನ್ನ ಡೆಫಿಸಿಟ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಿದ್ರಿ. ಇಲ್ಲೇ ಹಾಗಾಗೋದಿಲ್ಲ ಎಲ್ಲ ಇಲ್ಲೇ ಮುಗಿತದೆ. ಓಕೆ, ಈಗ ಹಿಂಗಿದ್ದಾಗ ಒಟ್ಟು ಪಾರ್ಟ್ನರ್ಸ್ ಇನ್ಸಾಲ್ವೆಂಟ್ ಆದಾಗ ನೀವು ಈ ರೀತಿ ಪ್ರಾಬ್ಲಮ್ ಬಿಡ್ಸಾಕ್ತಿದ್ರಿ ಅಂದ್ರೆ ಬಿಫೋರ್ ಮೇಕಿಂಗ್ ಪೇಮೆಂಟ್ ಟು ಕ್ರೆಡಿಟರ್ ಟು ಕ್ಯಾಶ್ ಅಂದು ಕ್ರೆಡಿಟರ್ ದೆನ್ ಬಿಲ್ಸ್ ಪೇಬಲ್. ಇಲ್ಲಿ ಕ್ರೆಡಿಟರ್ಸ್ ಎಷ್ಟಿದ್ದಾರೆ 90,000, ಬಿಲ್ ಪೇಬಲ್ 30,000, ಟೋಟಲ್ 1,20,000 ಬೇಕು. ಪಾರ್ಟ್ನರ್ ಅವ್ರ ಯಾವ ಸಾಲ್ವಂಟ್ ಇದ್ದ ಅಂದ್ರೆ ಏನು ವಿಚಾರ ಮಾಡೋ ಅವಶ್ಯಕತೆ ಇಲ್ಲ. ಕ್ರೆಡಿಟರ್ಸ್ 90,000, ಬಿಲ್ ಪೇಬಲ್ 30,000. ಏನು ಕೊಡ್ತಿದ್ರು ಒಬ್ಬ ಗಟ್ಟು ಅವದಾನ ಯಾರು ಪಾರ್ಟ್ನರ್ ಅವನ ಕಡೆ ತರಾಕ್ ಕೊಡ್ಬೇಕು ಅನ್ನೋ ಧೈರ್ಯ ಇರ್ತೈತಿ. ಆ ಧೈರ್ಯ ಈಗ ಮಾಡ್ಲಿಕ್ಕೆ ಬರೋದಿಲ್ಲ. ಯಾಕಂದ್ರೆ ಎಲ್ಲರೂ ಇನ್ಸಾಲ್ವೆಂಟ್ ಆಗ್ಯಾರ. ಅದಕ್ಕೆ ಹಂಗಿದ್ದಾಗ ಬಿಫೋರ್ ಮೇಕಿಂಗ್ ಪೇಮೆಂಟ್ ಟು ದ ಕ್ರೆಡಿಟರ್ಸ್ ಅಂಡ್ ಬಿಲ್ ಪೇಬಲ್ you need to calculate the cash available. Calculation of availability of cash ಅಂತಾರೆ. availability of cash ಹಂಗಿದ್ದಾಗ ಒಂದು ವರ್ಕಿಂಗ್ ನೋಟ್ ಮಾಡ್ಕೊಳ್ತೀರಿ. ಮಾಡ್ಕೊಂಡು ಬ್ಯಾಲೆನ್ಸ್ ಆಫ್ ಕ್ಯಾಶ್ ಬರೀರಿ. ಬ್ಯಾಲೆನ್ಸ್ ಆಫ್ ಕ್ಯಾಶ್ 3,000. ಬ್ಯಾಲೆನ್ಸ್ ಆಫ್ ಕ್ಯಾಶ್ ಒನ್ ಟೈಪ್ ಕ್ಯಾಶ್ ಅಕೌಂಟ್ ಹಾಕಂಗೆ ಬ್ಯಾಲೆನ್ಸ್ ಆಫ್ ಕ್ಯಾಶ್ 3,000. Then assets sold. Assets sold how much? 90,000. ಆಮೇಲೆ ಕಾಂಟ್ರಿಬ್ಯೂಷನ್ ಫ್ರಾಮ್ ಯಾರು ಏಜ್ ಕಾಂಟ್ರಿಬ್ಯೂಷನ್. ಏಜ್ ಕಾಂಟ್ರಿಬ್ಯೂಷನ್ ಹೌ ಮಚ್? ಏನ ಎಕ್ಸ್ ಏಜ್ ಕಾಂಟ್ರಿಬ್ಯೂಷನ್ ಎಷ್ಟು ನೋಡ್ರಿ? ಏಜ್ ಕಾಂಟ್ರಿಬ್ಯೂಷನ್ 6,000. These contribution 1,000. ಇಷ್ಟ ರೊಕ್ಕ ಲೆಕ್ಕ ಎಷ್ಟು ಆಗ್ತಿದ್ದು? ಅಗೇನ್ 1 lakh. 1 lakh ಅವೈಲಬಿಲಿಟಿ. ಟೋಟಲ್ ಪೇಮೆಂಟ್ ಎಷ್ಟು? 1,20,000. ಈ 1 ಲಕ್ಷನ ಇದು ನಾ ರೇಷಿಯೋ ಮಾಡಿದ್ನಲ್ಲ ಮುಂಜಾನೆ 90,000 is to 30,000 ಅಂದ್ರೆ 9:3 ಅಂದ್ರೆ 3 1s 3 3s 3:1 ರೇಷಿಯೋದಾಗ ಹಂಚಿದ್ರಿ. ಈ 1 ಲಕ್ಷನ 3:1 ರೇಷಿಯೋದಾಗ ಹಂಚಿದ್ರಿ. ಇಲ್ಲ ಅಂದ್ರೆ ಅಲ್ಟರ್ನೇಟಿವ್ಲಿ ಇನ್ನೊಂದು ಮಾಡ್ಬೋದು. ಏನ್ ಮಾಡ್ಬೋದು ನೋಡ್ರಿ, 1 ಲಕ್ಷ ಇಲ್ಲೇ ರೊಕ್ಕ ಇದ್ದಿದ್ದು 1 ಲಕ್ಷ ಕೊಡಬೇಕಾಯ್ದು 1,20,000. ಅಕಸ್ಮಾತ್ 1,20,000 ನಮ್ಗೆ ರೊಕ್ಕ ಇತ್ತಂದ್ರ ಅಸಂಪ್ಷನ್ ನೋಡ್ರಿ, ಅಸಂಪ್ಷನ್ 1,20,000 ನಮ್ಮ ಹತ್ರ ರೊಕ್ಕ ಇತ್ತಂದ್ರೆ at all we have 1,20,000 rupees. At all the cash available is 1,20,000 rupees. ಈಗ 1 ಲಕ್ಷ ಐತಿ ಆ ಮಾತು ಬೇರೆ. At all availability of cash is 1,20,000. Creditors used to get is how much? 90,000. ಅವಾಗ ಕ್ರೆಡಿಟರ್ಸ್ ಎಷ್ಟು ಸಿಗ್ತಿತ್ತು? 90,000 ಸಿಗ್ತಿತ್ತು. ಹೌದಲ್ಲ? ಕ್ರೆಡಿಟರ್ಸ್ ಯೂಸ್ ಟು ಗೆಟ್ 90,000. If cash available is 1 lakh, how much is the amount to be paid to creditor? 1 lakh into 90,000 divided by 1,20,000. ಹಂಗಂದ್ರೆ ಇದು 4 ಪೂಜೆ ಹೋಯ್ತು, ಇದು 4 ಪೂಜೆ ಹೋಯ್ತು, ಇಲ್ಲಿ 3 3 9, ಇಲ್ಲಿ 3 4 12, ಇಲ್ಲಿ 1 ಲಕ್ಷಕ್ಕಂದ್ರೆ ಇದು 4 ಅಂದ್ರೆ 25,000 ಉಳಿತು. 25,000 ಗುಂಡ್ಲೆ 3 ಅಂದ್ರೆ 75,000. ಇದು ಅಷ್ಟೇ ಬರ್ತದೆ. ಅರ್ಥ ಆಯ್ತಾ? ಎಳೆ ಮೆಥಡ್ ಅರ್ಥ ಆಯ್ತಾ? 1,20,000 ಕ್ಯಾಶ್ ಇದ್ದಿದ್ರೆ ಅಕಸ್ಮಾತ್ ಈಗ 1 ಲಕ್ಷ ಐತಿ ಆ ಮಾತು ಬೇರೆ. 1,20,000 ರೂಪಾಯಿ ಕ್ಯಾಶ್ ಇದ್ದಿದ್ರೆ ಕ್ರೆಡಿಟರ್ಸ್ ಎಷ್ಟು ಸಿಗ್ತಿತ್ತು? 90,000 ಫುಲ್ ಸಿಗ್ತಿತ್ತು. ಆದ್ರೆ 1 ಲಕ್ಷ ರೂಪಾಯಿ ಐತಿ ಅಂದ್ರೆ ಕ್ರೆಡಿಟರ್ಸ್ ಎಷ್ಟು ಕೊಡಬೇಕು? ತ್ರೈರಾಶಿಕ 6ನೇ 5ನೇ ಕಲ್ತಿರಲ್ಲ,
we will act. If 1,20,000 was the cash availability, creditors were getting 90,000. Now, for 1 lakh rupees cash availability, how much is the amount to be paid to creditors? Avaga 1 lakh into 90,000 over 1,20,000. Similarly, if one ಈಗ ಎರಡನೇದು ಮಾಡೋ ಅವಶ್ಯಕತೆನೇ ಇಲ್ಲ. 1 ಲಕ್ಷದಾಗ 75,000 ಕ್ರೆಡಿಟರ್ಸ್ ಕೊಟ್ಟರೆ ಇನ್ನು ಉಳಿದಿದ್ದು ಎಷ್ಟು 25,000. 25 ಬಿಲ್ಸ್ ಪೇಬಲ್ ಕೊಡ್ತಾರೆ. ಅದು ಮುಗೀತು. ಕ್ರೆಡಿಟರ್ಸ್ ಎಷ್ಟು 25,000. ಇನ್ನು ಅದು ಲೆಕ್ಕ ಮಾಡ್ಬೇಕಾಯ್ತು ಅಂದ್ರೆ ನಿಮ್ಗೆ 120 ಇದ್ರ ರೊಕ್ಕ ಬಿಲ್ಸ್ ಪೇಬಲ್ ಎಷ್ಟು ಸಿಗ್ತಿತ್ತು 30,000 ಸಿಗ್ತಿತ್ತು. ಈಗ 1 ಲಕ್ಷ ಇದ್ರೆ ಎಷ್ಟು ಸಿಗ್ತೈತಿ ಅಂತನೂ ಮಾಡ್ಬೋದು. 1 lakh into 30,000 divided by 1,20,000. ಮತ್ತು 30,000 ತೆಗೆದ್ರಿ 3 1 3 4 ಲಕ್ಷ 1 ಲಕ್ಷ ಡಿವೈಡೆಡ್ ಬೈ 4 ಅಂದ್ರೆ 25,000 ಎಲ್ಲ ಅಷ್ಟೇ. ಈಗ ನೀವು ವರ್ಕಿಂಗ್ ನೋಟ್ ಮಾಡಿ ಕ್ಯಾಶ್ ಅವೈಲಬಿಲಿಟಿ ವರ್ಕ್ ಮಾಡ್ಕೊಂಡ್ಮೇಲೆ ಎಷ್ಟು ಕ್ರೆಡಿಟರ್ಸಿಗೆ ಬರುತ್ತೋ ಅಷ್ಟನ್ನು ಮಾತ್ರ ಇಲ್ಲಿ ಕ್ರೆಡಿಟರ್ಸಿಗೆ ಪೇಮೆಂಟ್ ಮಾಡಬೇಕು. 90,000 ಮಾಡಬಾರ್ದು. ಇಲ್ಲಿ ಕ್ರೆಡಿಟರ್ಸಿಗೆ ಎಷ್ಟು ಮಾಡಿದ್ರಿ 75,000. ಬಿಲ್ಸ್ ಪೇಬಲ್ ಎಷ್ಟು ಮಾಡಿದ್ರಿ 25,000. ಟೋಟಲ್ ಅಮೌಂಟ್ 1 lakh. Availability of cash is 1 lakh. That 1 lakh is distributed among creditors and DC. Since there is no realization expense, payment madilla, close madilla. Now you need to close the realization account. What is the position? Only 25, 35, 60, 90, 90 plus 40, 130 plus 1 lakh, 2,30,000. 2,30,000. So what is the realization loss? 90, 90, 180 plus 30, 210. Remaining is 20,000 realization loss by loss transferred to A is capital, B is capital, then C is capital. ಯಾವ ರೇಷಿಯೋ ಅವ್ರದ್ದು? ರೇಷಿಯೋ ಏನು 5:3:2 ನಾ? ರೇಷಿಯೋ is how much? 5:3:2 ಅಂದ್ರೆ 10 2,000. 5:3:2 ಅಂದ್ರೆ 10. 20,000 divided by 10 ಅಂದ್ರೆ 2,000. 2,000 into 5, 10,000. ಇವಂಗೆ ಎಷ್ಟು 6,000. ಇವಂಗೆ ಎಷ್ಟು 4,000. So 20,000. Now as it is, ಹಿಂದಿನ ಪ್ರಾಬ್ಲಮ್ ನಲ್ಲಿ ನಮಗೆ ರಿಲೈಸೇಷನ್ ಲಾಸ್ 40,000 ಬಂದಿತ್ತು. ಯಾವಾಗ ಕ್ರೆಡಿಟರ್ಸ್ ಅನ್ನ ಅವ್ರನ್ನ ಇಲ್ಲಿ ತಗೊಂಡಿದ್ದಿಲ್ಲಲ್ಲ ಅಲ್ಲಿ ರಿಲೈಸೇಷನ್ ಲಾಸ್ 40,000 ಬಂದಿತ್ತು. ಅದನ್ನ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಿದ್ವಿ. ಈಗ ನಮಗೆ ರಿಲೈಸೇಷನ್ ಲಾಸ್ 20,000 ಬಂದಿದೆ. ಅದನ್ನ ಆಸ್ ಪರ್ ದೇರ್ ಪ್ರಾಫಿಟ್ ಶೇರಿಂಗ್ ರೇಷಿಯೋ ವಿ ಹ್ಯಾವ್ ಟ್ರಾನ್ಸ್ಫರ್ ಟು ದ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಹಲೋ, ನಾವು ಈಗ ಬರ್ತೀವಿ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಹಾಕೋಣ. ಇಲ್ಲಿ ಯಾವುದು ಡೆಫಿಷಿಯನ್ಸಿ ಅಕೌಂಟ್ ಬರಲ್ಲ. ನೀವು ಎಕ್ಸಾಕ್ಟ್ಲಿ ಫಸ್ಟ್ ಏನ್ ಬಿಡ್ತಿರಲ್ಲ, ಸಿಂಗಲ್ ಪಾರ್ಟ್ನರ್ ಸಾಲ್ವೆಂಟ್, ಸಿಂಗಲ್ ಪಾರ್ಟ್ನರ್ ಇನ್ಸಾಲ್ವೆಂಟ್ ಮಾಡ್ತಿರಲ್ಲ, ಹಂಗೆ ಬರ್ತೈತಿ. ಇಲ್ಲಿ ಯಾವುದು ಡೆಫಿಷಿಯನ್ಸಿ ಅಕೌಂಟ್ ಬರಲ್ಲ. ಡೆಫಿಷಿಯನ್ಸಿ ಅಕೌಂಟ್ ಬರೋದು ಯಾವಾಗ, ಕನ್ಫ್ಯೂಷನ್ ಮಾಡ್ಕೋಬೇಡ್ರಿ. ಯಾವಾಗ ಕ್ರೆಡಿಟರ್ಸ್ ಅನ್ನ ಅದರ್ ಲಯಬಿಲಿಟೀಸ್ ಅನ್ನ ರಿಲೈಸೇಷನ್ ಅಕೌಂಟ್ ಗೆ ನಾವು ಟ್ರಾನ್ಸ್ಫರ್ ಮಾಡದೇ ಇದ್ದಾಗ ನೀವು ಡೆಫಿಷಿಯನ್ಸಿ ಅಕೌಂಟ್ ಅನ್ನ ಹಾಕಬೇಕು. ಪ್ರಾಬ್ಲಮ್ ನಲ್ಲಿ ನೇರವಾಗಿ ಕೇಳಿರ್ತಾರ ಅವರು, ಯು ನೀಡ್ ಟು ಪ್ರಿಪೇರ್ ದ ಅಕೌಂಟ್ ಆರ್ ಕ್ಲೋಸ್ ದ ಬುಕ್ಸ್ ಆಫ್ ಅಕೌಂಟ್ ವೇರ್ ಕ್ರೆಡಿಟರ್ಸ್ ಎಟ್ಸೆಟ್ರಾ ಆರ್ ನಾಟ್ ಪಾಸ್ಡ್ ಥ್ರೂ ರಿಯಲೈಸೇಷನ್ ಅಂದಿದ್ರಂದ್ರೆ ನೀವು ಕಂಪಲ್ಸರಿ ಡೆಫಿಷಿಯನ್ಸಿ ಅಕೌಂಟ್ ಹಾಕಬೇಕು. ಅಥವಾ ಒಮ್ಮೆ ಏನಂತಾರೆ, ಒಮ್ಮೆ ಪ್ರಿಪೇರ್ ಕ್ಲೋಸ್ ದ ಬುಕ್ಸ್ ಆಫ್ ದ ಅಕೌಂಟ್ ಬೈ ಪ್ರಿಪೇರಿಂಗ್ ಡೆಫಿಷಿಯನ್ಸಿ ಅಕೌಂಟ್ ಅಂತ ಕರೀತಾರೆ. ಬೈ ಪ್ರಿಪೇರಿಂಗ್ ಡೆಫಿಷಿಯನ್ಸಿ ಅಕೌಂಟ್ ಅಂದ್ರೆ ಅವಾಗ ನೀವು ಕ್ರೆಡಿಟರ್ಸ್ ಅನ್ನ ಬಿಲ್ಸ್ ಪೇಬಲ್ ಅನ್ನ ರಿಯಲೈಸೇಷನ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಬಾರ್ದು. ಅರ್ಥ ಆಯ್ತಾ? ನಾವು ಈಗ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಹಾಕೋಣ. ಪಾರ್ಟ್ನರ್ ಕ್ಯಾಪಿಟಲ್ ಅಕೌಂಟ್
ಕಾಣ್ತದಾ? ಕಾಣುತ್ತೆ? A, B, C. A, B, C. Partners capital account. Particular, debit, credit. Yes. ಕಾಣ್ತದೆ ಎಲ್ಲರಿಗೂ? ಎಲ್ಲ ಕಾಲಮ್ ಕಾಣ್ತಾವ? Now, capital account. By balance brought down. A, how much? 20. मुझे लगता है dash. This is negative balance है. 2 balance brought down. A dash, B dash. ಇಲ್ಲಿ 17,000. Any other profit or reserve like that? ಏನು ಇಲ್ಲ. So ಏನ್ ಮಾಡ್ರಿ? To realization account. Loss. ಎಷ್ಟು ಬಂದೈತಿ? A ಗೆ 10,000. B ಗೆ 6,000. C ಗೆ 4,000. ಹೌದಾ? ಈಗ ಬನ್ನಿ. ಯಾರ ಅಕೌಂಟ್ ಏನೇನು ತೋರಿಸ್ತೈತಿ? ಬೇರೆ ಏನಿಲ್ಲ. ಬೇರೆ ಏನ್ರ ಐತ ನೋಡ್ರಿ? ಏನೂ ಇಲ್ಲ. ಬ್ಯಾಲೆನ್ಸ್ ಬ್ರಾಟ್ ಡೌನು, ಆಮೇಲೆ ಕ್ಯಾಶ್ ಒಂದು ತೊಗೊಂಬಂದಾರ ನೋಡು. ಕ್ಯಾಶ್ ಒಂದು ಹತ್ತಿರಿ. ಬಾಯ್ ಕ್ಯಾಶ್. ಇವ 6,000 ತಂದಾನ, ಇವ 1,000 ತಂದಾನ, ಇವ ಡ್ಯಾಶ್ ಇಟ್ಟಾನ. ಮುಂಜಾನೆ ಹಚ್ಚದಂಗೆ ಇರ್ತೇನೆ. ಮುಂಜಾನೆ ಇದಕ್ಕೇನು ಫರ್ಕ್ ಇಲ್ಲ ತನ. ಅಲ್ಲಿ 2010 ಹಚ್ಚಿದ್ವಿ, ಇಲ್ಲಿ 6,1 ಹಚ್ಚಿದ್ವಿ, ಅಲ್ಲಿ ಬ್ರಾಡ್ ಡೌನ್ 70,000 ಹಚ್ಚಿದ್ವಿ, ಇಲ್ಲಿ ರಿಲೇಷನ್ ಲಾಸ್ 10. ರಿಲೇಷನ್ ಲಾಸ್ ಅಲ್ಲಿ ಎಷ್ಟು ಹಚ್ಚಿದ್ವಿ? 20 ಹಚ್ಚಿದ್ವಿ. ಹೌದಾ? ಇಲ್ಲೇ 40:20 ಹಚ್ಚಿದ್ವಿ. ಇಲ್ಲಿ 10:4. ಅಲ್ಲಿ 20, 12, 8 ಇಲ್ಲಿ 10:4. ಓಕೆ, ಇಷ್ಟು ತಾನೇ ಎಲ್ಲ ಬರೋದು. ಈಗ ಬನ್ನಿ, ಯಾರ್ಯಾರ ಅಕೌಂಟ್ ಏನೇನು ತೋರಿಸ್ತದೆ? ವಾಟ್ ಅಬೌಟ್ ಏಜ್ ಕ್ಯಾಪಿಟಲ್? ಏಜ್ ಕ್ಯಾಪಿಟಲ್ ಅಕೌಂಟ್ ಶೋಯಿಂಗ್ 26,000 balance. Here negative balance is 10,000. So net surplus of A's account is 16,000. Okay. What about B? B 10,000 plus 1,000, 11,000. Here 6,000 is a negative balance. So B is also in surplus of 5,000. A, B surplus negative. C ಒಬ್ಬನೇ. C 17,000 plus 4,000. 21,000 ಏನದನಂದ್ರೆ 17,4 21,000 ಏನು? ಸಿ ನೆಗೆಟಿವ್ ಅದಾನ. 21,000 ಸಿ ಏನದನ? ನೆಗೆಟಿವ್ ಅದಾನ. ಸಿ ಈ ನೆಗೆಟಿವ್ ಅನ್ನ ಯಾರು ತಗೋಬೇಕು? ಎ ಮತ್ತು ಬಿ. ಬಿಕಾಸ್ ಅವರಿಬ್ರು ಸರ್ಪ್ಲಸ್ನಾಗ ಅದಾರ. ಅವರಿಬ್ರು ಸದ್ಯಕ್ಕೆ ಸಾಲ್ವೆಂಟ್ ಅದಾರ. ಸೊ ಸದ್ಯಕ್ಕೆ ಸಾಲ್ವೆಂಟ್ ಇದ್ದದಕ್ಕೆ ಆ ಡೆಫಿಷಿಯನ್ಸಿನ ಎ ಮತ್ತು ಬಿ ತಗೋಬೇಕು. ಯಾವ ರೇಷಿಯೋದಾಗ ತಗೋಬೇಕು ಅವರು? ಅಗೇನ್ 2:1 ರೇಷಿಯೋದಾಗ. ಕ್ಯಾಪಿಟಲ್ ರೇಷಿಯೋ. ಯಾಕ? ಅವ್ರ ಕ್ಯಾಪಿಟಲ್ ಎಷ್ಟೈತಿ? 2010. ಅಲ್ಲಿ ಯಾವ್ದು ಪ್ರಾಫಿಟ್ ಯಾರು ಮಾಡಿಲ್ಲ, ರಿಸರ್ವ್ ಯಾರು ಮಾಡಿಲ್ಲ, ಪ್ರಾಫಿಟಬಲ್ ಅಕೌಂಟ್ ಲಾಸ್ ಲೆಸ್ ಮಾಡಿಲ್ಲ, ಇಲ್ಲ. ರಿಯಲೈಸ್ ಲಾಸ್ ಲೆಸ್ ಮಾಡಕ್ ಬರೋದಿಲ್ಲ. ಸೊ ದಟ್ their capital balance just before dissolution is 20,000, 10,000. Therefore, their capital ratio is 2:1. At the rate of 2:1 ratio, we need to distribute the capital deficiency of C, rupees 21,000, among A and B. 21,000 ಅನ್ನ 2:1 ಅಂದ್ರೆ 2 1 3. 21,000 divided by 3 ಅಂದ್ರೆ 7,000. 7,000 ಅಂದ್ರೆ 7,000 into 2, 14,000 for A, ಆಮೇಲೆ 7,000 for B. By ನೋಡಿ
by A's capital. A's capital. By A's capital. ಎಷ್ಟು 14,000. By A's capital 14,000. ಅದ ರಿವರ್ಸ್ ಮಾಡ್ರಿ, ಇಲ್ಲೇ ಐತಲ್ಲ. To C's capital. ಬ್ರಾಕೆಟ್ನಾಗ ಡೆಫಿಷಿಯನ್ಸಿ. ಏನ್ ಕಾಲಮ್ಗೆ ಎಷ್ಟು ಹಚ್ಬೇಕು? 14,000 ಹಚ್ಬೇಕು. ಇಲ್ಲಿ ಎಷ್ಟು ಹಚ್ಬೇಕು? 7,000 ಹಚ್ಬೇಕು. ಇಲ್ಲಿ ಡ್ಯಾಶ್. ಇಲ್ಲಿ ನೋಡ್ರಿ, ಬೈ ಬೀಸ್ ಕ್ಯಾಪಿಟಲ್. By B's capital 7,000. Therefore, C's capital account is closed. ನೋಡ್ರಿ, 14, 7, 21,000 ಇಲ್ಲಿ ಬಂತು. 21,000 ಡೆಫಿಸಿಟ್ ಇತ್ತು, ಅದ್ರ 14,000 ಏನ್ ಕ್ಯಾಪಿಟಲ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಿದ್ವಿ. ನೋಡ್ರಿ, 7,000 ಬೀನ್ ಕ್ಯಾಪಿಟಲ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಿದ್ವಿ. Thereby, C's account is closed. ಈಗಿನ ಎಲ್ಲಾ ಕೊರತೆಯನ್ನ, the deficiency of C's capital account of total 21,000 has been transferred to A's capital and B's capital in their profits or in their capital ratio. As a result of that, C's capital account is closed. ಈಗ ಈ ಡೆಫಿಷಿಯನ್ಸಿ ಇಲ್ಲಿ ಇವ್ರಿಗೆ ಟ್ರಾನ್ಸ್ಫರ್ ಮಾಡಿದ್ದಕ್ಕೆ ಇಲ್ಲಿ ಏನ್ ಪೊಸಿಷನ್ ಬಂತು ನೋಡ್ರಿ. B's capital account 6,000 ನೆಗೆಟಿವ್ ಬ್ಯಾಲೆನ್ಸ್ ವಾಸ್ ದೇರ್. 7,000 ಮತ್ತೊಂದು ನೆಗೆಟಿವ್ ಬಂತು. 6, 7, 13,000 ಟೋಟಲ್ ನೆಗೆಟಿವ್ ಐತಿ. Whereas his capital account is showing surplus of only 11,000. ಈಗ ಇವ್ ಇನ್ಸಾಲ್ವೆಂಟ್. As a result of transfer of C's capital deficiency to the extent of 7,000 to B, now B has become insolvent. What is the deficit of B now? ಇದಾಗಿದ್ದಕ್ಕೆ B in deficit ಏನೈತಿ? B ನು ತರಕ್ ಬರಂಗಿಲ್ಲ, ಅವನು ಇನ್ಸಾಲ್ವೆಂಟ್. 6, 7, 13,000 ಇಲ್ಲೇ ಇವಂದು 11,000 ಐತಿ. 2,000 ಡೆಫಿಸಿಟ್ ಈಗ ಬಂದಾವ. 2,000 ಇಲ್ಲಿ ಹೆಚ್ಚಿದ್ರಿ. ಈ 2,000 ಯಾರು ತಗೋಬೇಕು? ಬೈ A's capital account. By A's capital account. A's capital account ಗೆ 2,000 ಟ್ರಾನ್ಸ್ಫರ್ ಮಾಡಿ B capital account ಕ್ಲೋಸ್ ಆತಿ. ಇಲ್ಲಿ ಹಾಕ್ರಿ, to B's capital account. To B's capital account deficiency. ಏನ್ ಅಕೌಂಟ್ ಎಷ್ಟು ಹಚ್ಚಿದ್ರಿ? 2,000 ಹಚ್ಚಿದ್ರಿ. BC ಡ್ಯಾಶ್. Now, what is the position of A? ಏನ್ ಪೊಸಿಷನ್ ಏನಿದೆ? 20,000 ಪ್ಲಸ್ 6,000. 26,000 ಒಂದು ಸರ್ಪ್ಲಸ್ ಇತ್ತು. ಇಲ್ಲಿ ಏನಾಯ್ತು? 10 ಪ್ಲಸ್ 14, 24 ಪ್ಲಸ್ 2, 26. ಅಲ್ಲೇ ಅಕೌಂಟ್ ಕ್ಲೋಸ್ ಆಯ್ತು. ಅವನಿಗೇನು ರೊಕ್ಕ ಕೊಡುವಂಗಿಲ್ಲ, ಅವಂತೂ ರೊಕ್ಕ ತರಕ್ ಬರುವಂಗಿಲ್ಲ. ಅಲ್ಲಿ ಡೆಫಿಸಿಟ್ ಬೀಳೋದಿಲ್ಲ. ಡೆಫಿಷಿಯನ್ಸಿ ಅಕೌಂಟ್ ಅಲ್ಲಿ ಹಾಕೋ ಪ್ರಶ್ನೆನೇ ಇಲ್ಲ. ಹೀಗಾಗಿ ಎಲ್ಲ ಕ್ಯಾಪಿಟಲ್ ಅಕೌಂಟ್ನಾಗ ಸುದ್ದ ಆಕೈತಿ. ಇಲ್ಲಿ ಕ್ಯಾಪಿಟಲ್ ಅಕೌಂಟ್ನಾಗ ಇಲ್ಲೇ ಸರಿ ಹಾಕತ್ತವ, ಆಟೋಮೆಟಿಕ್ ಸರಿ ಹಾಕತ್ತವ. ಅಷ್ಟು ಮಜಾನ ಆಯ್ತದ. ಅರ್ಥ ಆಕತ್ತ? ಎಲ್ಲಾರು ಇನ್ಸಾಲ್ವೆಂಟ್ ಅದಾಗ ಈ ರೀತಿಯಾಗಿ ಅಡ್ಜಸ್ಟ್ಮೆಂಟ್ ಮಾಡ್ತಾ ಹೋಗ್ಬೇಕು. ಕನ್ಫ್ಯೂಷನ್ ಮಾಡ್ಕೋಬೇಕ್ರಿ. ಸಮಾಧಾನದಿಂದ ಶಾಂತ ಚಿತ್ತದಿಂದ ಈ ಪ್ರಾಬ್ಲಮ್ ನೋಡ್ತಾ ಹೋಗ್ರಿ. ಇಂಥ ಪ್ರಾಬ್ಲಮ್ ಬಂದಾಗ ಇವತ್ತೊಂದು ಪ್ರಾಬ್ಲಮ್ ಹೋಮ್ವರ್ಕ್ ಕೊಡ್ತೇನೆ. ಸಿಮಿಲರ್ ಪ್ರಾಬ್ಲಮ್ ನಿಮ್ಗೆ ಹೋಮ್ವರ್ಕ್ ಕೊಡ್ತೇನೆ. ಕುತ್ಕೊಂಡು ಮನ್ಯಾಗ ಬಿಡಿಸ್ರಿ. ಈ ಪ್ರಾಬ್ಲಮ್ ಇಟ್ಕೊಂಡು 4 ಹೋಮ್ವರ್ಕ್ ಬಿಡಿಸ್ರಿ, ಪರ್ಫೆಕ್ಟ್ ಆಗುತ್ತೆ. ಅರ್ಥ ಆಯ್ತಾ? ಶಾಲ್ ವಿ ಗೋ ಫಾರ್ ಕ್ಯಾಶ್ ಅಕೌಂಟ್? ಕ್ಯಾಶ್ ಅಕೌಂಟ್ ಆಸ್ ಇಟ್ ಈಸ್. ಮುಂಜಾನೆ ಏನು ಹಚ್ಚಿದ್ವಲ್ಲ ಅದೇ ಕ್ಯಾಶ್ ಅಕೌಂಟ್ ಬರ್ತದೆ. ಬೇರೆ ಕ್ಯಾಶೇ ಇಲ್ಲ, ಬೇರೆ ಕ್ಯಾಶನೇ ಇಲ್ಲ. ಏನಾಯ್ತು ಕ್ಯಾಶ್ ಅಕೌಂಟ್ ನೋಡ್ರಿ? ಟು ಬ್ಯಾಲೆನ್ಸ್ ಬ್ರಾಟ್ ಡೌನ್. ಕ್ಯಾಶ್ ಅಕೌಂಟ್ ಬಾಯಲ್ಲಿ ಹೇಳಿ. ಟು ಬ್ಯಾಲೆನ್ಸ್ ಬ್ರಾಟ್ ಡೌನ್ 3,000. ಟು ರಿಯಲೈಸೇಷನ್ ಅಕೌಂಟ್ assets sold 90,000. ಅವೈಲಬಿಲಿಟಿ ಆಫ್ ಕ್ಯಾಶ್ ಮಾಡಿದ್ವಲ್ಲ ಆಗಲೇ 1,00,000 ಅಷ್ಟ ಬರ್ಬೇಕು ಟೋಟಲ್ 90,000. ಹೌದಾ? ಆನಂತರ ಟು A's capital account ಎಷ್ಟು? 6,000. ಟು B's capital account 1,000. ಕ್ಯಾಪಿಟಲ್ ಅಕೌಂಟ್ ಬೈ ಕ್ಯಾಶ್ ಅಂತ ಹಚ್ಚಿರೋದು ಅದೇ ಇಲ್ಲಿ ಬರುತ್ತೆ. ಟೋಟಲ್ ಕ್ಯಾಶ್ ರಿಸಿಟ್ ಇಸ್ ಹೌ ಮಚ್? 1 lakh. ಟೋಟಲ್ ಕ್ಯಾಶ್ ರಿಸಿಟ್ ಇಸ್ 1 lakh. ಅದರ ಪೇಮೆಂಟ್ ಏನ್ ಮಾಡ್ರಿ ನೋಡ್ರಿ? ಪೇಮೆಂಟು 2 ಪೇಮೆಂಟು, ಒಂದು ಕ್ರೆಡಿಟರ್ಸ್, ಇನ್ನೊಂದು ಬಿಲ್ಸ್ ಪೇಬಲ್. ಕ್ರೆಡಿಟರ್ಸ್ ಎಷ್ಟು ಕೊಟ್ರಿ ನೋಡ್ರಿ? ರಿಲಯನ್ಸ್ ಅಕೌಂಟ್ ಹಚ್ಚಿರಲ್ಲ, ಟು ಕ್ಯಾಶ್ 75,000. ದೆನ್ ಬಿಲ್ಸ್ ಪೇಬಲ್, ಟು ಬಿಲ್ಸ್ ಪೇಬಲ್, ಸಾರಿ ಬೈ ಕ್ರೆಡಿಟರ್ 75,000.
25,000. By bills payable 25,000. No balance in cash. ಇಲ್ಲಿಗೆ ಕ್ಯಾಶ್ ಅಕೌಂಟ್ ಮುಗಿತು. ಹಾಕ್ಬೇಕಾ ಇಷ್ಟಕ್ಕೆ ಮಾಡ್ಕೋತೀರಾ ನೀವು ಕ್ಯಾಶ್ ಅಕೌಂಟ್? ಕ್ಯಾಶ್ ಅಕೌಂಟ್ ಹಾಕ್ಬೇಕಾ? ಹಾಕಂದ್ರೆ ಹಾಕ್ತೀನಿ. ಕ್ಯಾಶ್ ಅಕೌಂಟ್ ಇವೇ ಇತ್ತು. ಡೆಬಿಟ್ ಸೈಡು 4 ಎಂಟ್ರಿ. ಡೆಬಿಟ್ ಸೈಡು 4 ಎಂಟ್ರಿ. ಒಂದನೇದ್ದು ಟು ಬ್ಯಾಲೆನ್ಸ್ ಬ್ರಾಟ್ ಡೌನ್ 3,000. ಎರಡನೇದ್ದು ಟು ರಿಲೈಸೇಷನ್ ಅಕೌಂಟ್ ಅಸೆಟ್ ಸೋರ್ಸ್ 90,000. ಮೂರನೇದ್ದು ಟು ಏಜ್ ಕ್ಯಾಪಿಟಲ್ ಅಕೌಂಟ್ ಕ್ಯಾಶ್ ಬ್ರಾಟಿಂಗ್ 6,000. ನಾಲ್ಕನೇದು ಟು ಬೀಸ್ ಕ್ಯಾಪಿಟಲ್ ಅಕೌಂಟ್ ಕ್ಯಾಶ್ ಬ್ರಾಟಿಂಗ್ 1,000. ಟೋಟಲ್ 1 lakh. ಈಚೆ ಕಡೆ ಪೇಮೆಂಟ್ ಸೈಡು ಬೈ ರಿಯಲೈಸೇಷನ್ ಅಕೌಂಟ್ ಅಂದು ಅದರ ಕೆಳಗಡೆ ಕ್ರೆಡಿಟರ್ ಇನ್ನರ್ ಕಾಲಮ್ ಅಥವಾ ಬೈ ಕ್ರೆಡಿಟರ್ ಬೈ ರಿಯಲೈಸೇಷನ್ ಅಂದು ಕ್ರೆಡಿಟರ್ 75,000. ಬಿಲ್ಸ್ ಪೇಬಲ್ 25,000. ಕ್ಯಾಶ್ ಅಕೌಂಟ್ ಕ್ಲೋಸ್ 1 lakh. ಆಗ್ಬೋದಾ? ಅರ್ಥ ಆಯ್ತಾ? ಡಿಫ್ರೆನ್ಸ್ ಕೊಟ್ಟು ಮಾಡ್ಕೋರಿ, ಬೇರೆ ಏನಿಲ್ಲ. ಇದು ಈಗ ಬಿಟ್ಟಿದ್ದು ಫಸ್ಟ್ ಮೆಥಡ್ ಏನೈತಲ್ಲ ಅದ್ರಂಗೇನೆ ಇದು ಕಂಪ್ಲೀಟ್. ಫಸ್ಟ್ ಸೆಕೆಂಡ್ ಏನ್ ಮಾಡ್ಯಾರಲ್ಲ ಅದ್ರಂಗೇನೆ ಡಿಫ್ರೆನ್ಸ್ ತಿಳ್ಕೊಬೇಕಾಯ್ತು. ಆಗಲೇ ಮುಂಜಾನೆ ಬಿಟ್ಟಿದ್ನಲ್ಲ, ವೇರ್ ಕ್ರೆಡಿಟರ್ಸ್ ಎಕ್ಸೆಟ್ರಾ ನಾಟ್ ಪಾಸ್ ಟು ರಿಲೈಸೇಷನ್ ಐತಲ್ಲ ಅದನ್ನು ತಿಳ್ಕೊಬೇಕು. ಇದನ್ನ ಆಲ್ರೆಡಿ ತಿಳ್ಕೊಂಡ್ಬಿಟ್ರಿ ನೀವು. ಯು ನೀಡ್ ಟು ಪ್ರಿಪೇರ್ ದ್ಯಾಟ್ ಡೆಫಿಷಿಯನ್ಸಿ. ಅಲ್ಲಿ ಪರ್ಫೆಕ್ಷನ್ ಆಗಬೇಕು. ಪರ್ಫೆಕ್ಟ್ ಆಗಿರುತ್ತೆ ಈ ಚಾಪ್ಟರ್ಲಿ ಮುಗೀತು. ಯಾಕಂದ್ರೆ ನಾನು ಇಬ್ರು ಸಾಲ್ವಂಟು ರಿಮೈನಿಂಗ್ ಇನ್ ಸಾಲ್ವಂಟನು ಬಿಡ್ತಿದ್ದೇನೆ ಪ್ರಾಬ್ಲಮ್. ಒಬ್ಬ ಸಾಲ್ವಂಟು ಇನ್ನು ಉಳಿದವರೆಲ್ಲ ಇನ್ ಸಾಲ್ವಂಟು ಅದನ್ನು ಬಿಡ್ತಿದ್ದೆ. ಎಲ್ಲರೂ ಇನ್ ಸಾಲ್ವಂಟು ಅದನ್ನು ಬಿಡ್ತಿದ್ದೆ. ಅದ್ರ ಮೇಲೆ ಇನ್ನೊಂದು 4 ಪ್ರಾಬ್ಲಮ್ ಬಿಡಿಸಿದ್ರೆ ಎಲ್ಲ ಸೇರಿ ಈ ಚಾಪ್ಟರ್ ಮುಗಿತು. ಈ ಚಾಪ್ಟರ್ ಅಂದ್ರೆ ಈ ಚಾಪ್ಟರ್ನ ಒಂದು ಭಾಗ ಬಂದಿತ್ತು ಇನ್ ಸಾಲ್ವಂಟ್. ಚಾಪ್ಟರ್ನ ಒಂದು ಭಾಗ. ಈ ಚಾಪ್ಟರ್ ಇನ್ನೊಂದು ಭಾಗ ಬರುತ್ತೆ ಪೀಸ್ ಮೀಲ್ ಡಿಸ್ಟ್ರಿಬ್ಯೂಷನ್. ಅದನ್ನು ನೋಡೋಣ. ಇದನ್ನು ಸಾವಧಾನವಾಗಿ ಕಲಿತಾ ಹೋಗಿ. ನಾನು ಒಂದು ಚಾಪ್ಟರ್ ಮಾಡಿ ಗ್ಯಾಪ್ ಕೊಟ್ಟಾಗ ನೀವು ಆ ಚಾಪ್ಟರ್ನ ಮನೆಯಲ್ಲಿ ರಿಪೀಟ್ ಮಾಡ್ತಿರ್ಬೇಕು. ಅಲ್ಲಿ ನನ್ನ ಕ್ಲಾಸ್ ನೋಡ್ತಿರ್ಬೇಕು ಯೂಟ್ಯೂಬ್ನಲ್ಲಿ. ಸರ್ ಕ್ಲಾಸ್ ತೊಗೊಂಡಿಲ್ಲ ಅಂತ ಹೇಳೋದು ಸುಮ್ಮನೆ ಕುಂದ್ರಲ್ಲ. ಪದೇ ನಿಮಗೆ ಯಾವ ಚಾಪ್ಟರ್ ಮಾಡ್ತಿರ್ತಾನೆ ಆ ಚಾಪ್ಟರ್ದ ಏನು ವಿಡಿಯೋಸನ್ನ ನೋಡ್ತಾ ಇರ್ಬೇಕು ನೀವು. ಟೈಮ್ ಪಾಸ್ ಅದು ಒಂದು ಕ್ಲಾಸ್ ಅಂತ ಕುಂದಿರ್ಬೇಕು. ಇವತ್ತು ಅಟೆಂಡ್ ಫಾರ್ ದ ಕ್ಲಾಸ್. ವೆನೆವರ್ ಯಾವ್ದಾರು ಒಂದು ದಿವಸ ಕ್ಲಾಸ್ ಇಲ್ಲ ನಿಮ್ಗೆ ಅಂದಾಗ ಕ್ಲಾಸ್ ಇಲ್ಲ ಅಂತ ಖಾಲಿ ಕುಂದಿರಬಾರ್ದು. ನನ್ನ ವಿಡಿಯೋಸನ್ನ ನೀವು ಅದೊಂದು ಕ್ಲಾಸ್ ಅಂತ ಹೇಳಿದ್ರೆ ನೋಡ್ಬೇಕು. ದಿನಕ್ಕೆ ಒಂದಾದ್ರೂ ವಿಡಿಯೋ ನೋಡೋದು. ಇವು ಪರ್ಫೆಕ್ಷನ್ ಬರ್ತದೆ. ಯೂಶುವಲಿ ಯಾವ ಚಾಪ್ಟರ್ ಮಾಡ್ತಿರ್ತಾನೋ ಆ ಚಾಪ್ಟರ್ಗೆ ಸಂಬಂಧಪಟ್ಟಿದ್ದು ವಿಡಿಯೋಸ್ ನೋಡೋದು. ಈಗ ನಾ ಸಪೋಸ್ ಇನ್ಸ್ಟಾಲೆನ್ಸ್ ಮಾಡ್ತಿದ್ದೆ, ಖಾಲಿ ದಿನಂತೆ ರಾಯಲ್ಟಿ ನೋಡೋದು ಮತ್ತೊಂದು ಮಾಡುವ ಅವಶ್ಯಕತೆ ಇಲ್ಲ. ಇದಕ್ಕೆ ಟಚ್ ಇರ್ಬೇಕು ನೀವು. ಅಂದ್ರೆ ಇದು ಪರ್ಫೆಕ್ಟ್ ಆಗುತ್ತಲ್ಲ. ತದನಂತರ ರಿವಿಷನ್ ಮಾಡುವಾಗ ನಿತ್ಯ ನೀವು ಏನ್ ಮಾಡ್ರಿ ಎಲ್ಲಾ ಚಾಪ್ಟರ್ಸ್ ಯೂಟ್ಯೂಬ್ ರೆಕಾರ್ಡ್ಸ್ ಅನ್ನ ವಿಡಿಯೋಸ್ ಅನ್ನ ನೋಡಬಹುದು. ಇನ್ಸ್ಟಾಲೆನ್ಸ್ ಮಾಡುವಾಗ ಬೇರೆ ಚಾಪ್ಟರ್ ತಲೆ ಕೆಡಿಸ್ಕೋಬೇಕು. ಅದನ್ನ ಮಾಡಿ ಮುಗಿಸಿರ್ತೀರಿ. ಅದನ್ನ ರಿವಿಷನ್ ಮಾಡುವಾಗ ಒಂದೊಂದು ಚಾಪ್ಟರ್ ರಿವಿಷನ್ ಮಾಡ್ಕೊಂಡು ಅವ್ನು ನೋಡ್ತಾವೆ. ಆದ್ರೆ ಯಾವ ಚಾಪ್ಟರ್ ಮಾಡ್ತಿರ್ತಾನೋ ಆ ಚಾಪ್ಟರ್ಗೆ ಸಂಬಂಧಪಟ್ಟಿದ್ದ ವಿಡಿಯೋಸನ್ನ ನಿತ್ಯ ನೋಡ್ಬೇಕು. ಮತ್ತೊಂದು ಕ್ಲಾಸಿಗೆ ಕುಂತಾನೆ. ನಾನೇ ಕ್ಲಾಸ್ ತಗೊಂಡಾಗ ಕುಂದ್ರು ಸೀರಿಯಸ್ ಕುಂದಿರ್ತಾರಲ್ಲ ಅಷ್ಟೇ ಸೀರಿಯಸ್ ಆಗಿ ಕ್ಲಾಸ್ ಇಲ್ಲ ಅವತ್ತಂದ್ರು ಅಥವಾ ಕ್ಲಾಸ್ ಮುಗಿದ್ಮೇಲೆ ಆದ್ರೂ ಮತ್ತೆ ನೀವು ಸೀರಿಯಸ್ ಆಗಿ ನೋಡಿದರೆ ಪರ್ಫೆಕ್ಷನ್ ಆಗಿ. ಇದೊಂದು ಅಡ್ವಾಂಟೇಜ್ ನಿಮಗೆ. ಆಫ್ಲೈನ್ ಕ್ಲಾಸ್ನಲ್ಲಿ ಒಂದು ಹೇಳಿಬಿಟ್ರೆ ಮತ್ತೊಂದು ರಿಪೀಟ್ ಮಾಡ್ಬೇಕಂದ್ರೆ ಆಗ್ತಿರಲಿಲ್ಲ ನಮಗೆ. ಬಟ್ ನಾವು ಇಟ್ ಹ್ಯಾಸ್ ಬಿಕಮ್ ಸೋ ಕನ್ವೀನಿಯಂಟ್. Once I have finished the class, it will be uploaded to channel. Then any time that you can get into access. ಎಲ್ಲಾ ಸಮಯದಲ್ಲೂ accessibility ಇರುತ್ತೆ. ಇದು ಒಂದು ಅಡ್ವಾಂಟೇಜ್ ಆಗಿದೆ. ಆದ್ರೆ ನೀವು ಇಟ್ ಇಸ್ ಅಪ್ ಟು ಯು ಹೌ ಯು ಆರ್ ಗೋಯಿಂಗ್ ಟು ಯೂಸ್ ಇಟ್. ದಟ್ಸ್ ಆಲ್. ಆಗ್ಬೋದಾ? ಓಕೆ, ಇವತ್ತಿಗೆ ಸಾಕು. ಓಕೆ, ಕೊಡಬೇಕು. ಸಾಕು. ಇಮಿಡಿಯೇಟ್ಲಿ ನಾನು ಈಗ ಒಂದು 5 ನಿಮಿಷದಲ್ಲಿ ನಿಮಗೆ ಇದೇ ಇರುವಂತ ಒಂದು ಪ್ರಾಬ್ಲಮ್ನ ಕಳಿಸ್ತೇನೆ. ಸೇಮ್ ಪ್ರಾಬ್ಲಮ್ ಅಂತ ಇದೇ ರೀತಿ ಏನು ಬಿಡಿಸಿದಲ್ಲ ಇದೇ ರೀತಿ ಇರುವಂತ ಒಂದು ಪ್ರಾಬ್ಲಮ್ ಕಳಿಸ್ತೇನೆ. ನೀವು ಎರಡೂ ಮೆಥಡ್ನಲ್ಲಿ ಮಾಡಬೇಕು. ನಾ ಇವತ್ತು ಹಿಂಗೆ 2 ಮೆಥಡ್ ಮಾಡಿದ್ರೆ ಹಂಗೆ ನೀವು 2 ಮೆಥಡ್ನಲ್ಲಿ ಮಾಡಿದ್ರೆ ನಿಮಗೆ ಡಿಫ್ರೆನ್ಸ್ ಗೊತ್ತಾಗಿ 2 ಮೆಥಡ್ ಮೇಲೆ ಪರ್ಫೆಕ್ಷನ್ ಬರುತ್ತೆ. ಒಂದು ಪ್ರಾಬ್ಲಮ್ ಹೋಮ್ವರ್ಕ್ ಕಳಿಸ್ತೇನೆ. 2 ಮೆಥಡ್ ಮೇಲೆ ಮಾಡಿ. ನಾಳೆ ಮತ್ತೆ ಮುಂಜಾನೆ ಕ್ಲಾಸ್ ಇಲ್ಲ. ನಾಳೆ ಸಾಯಂಕಾಲ 7 ಗಂಟೆ ಕ್ಲಾಸ್. ತಿಳ್ಕೊಡ್ರಿ. ವಾಟ್ ಐ ಆಮ್ ಟೆಲಿಂಗ್
tomorrow morning there is no class because I have final year class. Tomorrow evening that we shall meet. Tomorrow evening at 7 o'clock. Is it okay? Tomorrow evening at 7 o'clock we are meeting. ನಾನು ಮತ್ತೊಂದು ಪ್ರಾಬ್ಲಮ್ ಅನ್ನು ಹೊಸ ಪ್ರಾಬ್ಲಮ್ ನಾಳೆ. ಆದರೆ ಇವತ್ತು ಒಂದು ಪ್ರಾಬ್ಲಮ್ ನಿಮಗೆ ಹೋಮ್ವರ್ಕ್ ಕಳಿಸ್ತಾ ಇದ್ದೇನೆ. ನೀವು ಶಾಂತ ಸ್ಥಿತಿಯಲ್ಲಿ ಎಲ್ಲರೂ ಬಿಡ್ತಿದ್ರೆ ನಿಮಗೆ ಖುಷಿ ಆಗುತ್ತೆ. ಬಿಡಿಸ್ತೀರಾ? ಐ ವಿಲ್ ಸೆಂಡ್ ನೌ ಓನ್ಲಿ. ಒಂದು 5 ನಿಮಿಷದಲ್ಲಿ ಆ ಪ್ರಾಬ್ಲಮ್ ಕಳಿಸ್ತೀನಿ. ಓಕೆ? Shall we conclude the class? Okay, good night. See you tomorrow.